45,000 ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸು ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದ್ರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳ. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರು, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಹೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದ್ರೆ ಭ್ರಷ್ಟಾಚಾರ ನಡೆದಿಲ್ಲ. ಬೆಳಗಾಂ ಅಧಿವೇಶನ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ 1 ಎಕರೆ 36 ಗುಂಟೆ ಜಮೀನಿರುತ್ತೆ. ಒಂದು ಸರ್ಕಾರದ ಸ್ಥಳ. ಲೀಸಿಗೆ ಅವನು ಅಪ್ರೋಚ್ ಮಾಡ್ತಾನೆ. ಲೀಸ್ ಕೇಳಿದಾಗ ಲೀಸ್ ಕೊಡಲ್ಲ ಅಂತ ಹೇಳ್ತಾರೆ. ನನ್ಗೆ ಹೌಸಲ್ಲಿ ಉತ್ತರ ಕೊಟ್ಟರೆ ಸಭಾಧ್ಯಕ್ಷರೇ, ಇದು ನಾನೇನು ಬೇರೆದು ಯಾವುದು ಹೇಳ್ತಾ ಇಲ್ಲ. ಇದರಲ್ಲಿ ಏನ್ ಹೇಳ್ತಾರೆ, ಆವತ್ತಿನ ರಾಮಲಿಂಗಾರೆಡ್ಡಿ ಮುಜರಾಯಿ ಅವ್ರು ಹೇಳಿರೋದು ದಾಖಲೆ ಇದು. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರೇ, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಹೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದ್ರೆ ಭ್ರಷ್ಟಾಚಾರ ನಡೆದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಮುಜರಾಯಿ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸಲ್ಲುತ್ತದೆ ಹೊರತು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ. ನಾವು ತೆಗೆದುಕೊಳ್ಳುತ್ತೇವೆ. ಇದು ತಮಗೆ ಹೇಳಿರೋದು, ಸಭಾಧ್ಯಕ್ಷರಂತ ಹೇಳಿರೋದು ಇದು ದಾಖಲೆ. ಇದು ಆಗಿದ್ದ ತಕ್ಷಣ ಇದನ್ನ ಲೀಸು ಕೊಡ್ತಾರೆ. ಲೀಸು ಕೊಡೋಕೆ ಮುಂಚಿತವಾಗಿ ಇದೇ ವ್ಯಕ್ತಿ ಹಿಂದೆ ಲೀಸಿಗೆ ತಗೊಂಡು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ DC ಅದನ್ನ ಮುಟ್ಗೋಲು ಹಾಕೋಬೇಕು ಅಂತಾರೆ. ಆವತ್ತು ಇದೇ ಸಭೆಯಲ್ಲಿ 190-200 ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿ ಇದು, ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಹೌಸಲ್ಲಿ ಕೊಟ್ಟಿರೋ ಉತ್ತರ ಬೆಳಗಾಂ ಅಧಿವೇಶನ. 1 ವರ್ಷದಲ್ಲೇ ಲೀಸ್ ಕೊಟ್ಬಿಟ್ರು 30 ವರ್ಷ. ದುರಂತ ಏನ್ ಗೊತ್ತಾ ಸಭಾಧ್ಯಕ್ಷರೇ, ಆ ಜಾಗದ 100 ಮೀಟರ್ 1.25 ಎಕರೆ ಜಾಗ ಇಟ್ಕೊಂಡು ಪಕ್ಕದಲ್ಲಿ 45,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, 100 ಮೀಟರ್ಸ್ 45,000 ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸು ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಎಷ್ಟು? ಇಲ್ಲಿಂದ ನಮ್ಮ ಗೇಟ್ ಅಷ್ಟು ದೂರನೇ ಇಲ್ಲ ಸಭಾಧ್ಯಕ್ಷರೇ. ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ, ಗೊತ್ತಿರ್ಲಿ ತಮಗೆ. ಯಾಕಂದ್ರೆ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದ್ರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ. ಕೊಡಲ್ಲ ಅಂತೇಳಿ ಹೌಸಿಂದ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದ್ರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. 1-2 ಸಭಾಧ್ಯಕ್ಷರು ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ.